ನಿಮ್ಮ ಮನೆ ಒಳಗಡೆ ಎಷ್ಟು ಜನ ಊಟ ಮಾಡೋಕ್ಕಾಗತ್ತೆ? ನಿಮ್ಮ ಫ್ಯಾಮಿಲಿಲಿ ಪಿತೃಋಣ ಹೋಗಬೇಕು ಅಂದರೆ 100% ನಿಮ್ಮ ಮನೆ ಒಳಗಡೆ ಊಟ ಹಾಕಿ. 100% ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಒಳಗಡೆ ಕೂರಿಸಿ ಊಟ ಹಾಕಿ. 100% ಅಲ್ಲೇ ಟೇಬಲ್ ಹಾಕ್ತಿರೋ ಕುತ್ಕ ಹಾಕ್ತಿರೋ ಅದು ನಿಮಗೆ ಸೇರಿದ್ದು. ಮನೆ ಹೊರಗಡೆ ರೋಡಲ್ಲೆಲ್ಲ ಯಾರು ಪಿತೃಋಣವನ್ನು ನೀವು ಹಾಕಿದರೆ ಅದು ದೋಷಗಳು ಬರ್ತವೆ. ರೋಡಲ್ಲಿ ಹಾಕೋದು, ಮನೆ ಮುಂದೆ ಒಳಗಡೆ ರೋಡಲ್ಲಿ ಸಾಮಾನ್ಯ ಹಾಕ್ಬಿಟ್ಟು ಮರಿ ಕಳೆದು ಏನೋ ಒಂದು ರಿಯಲ್ ಎಸ್ಟೇಟ್ ಮಾಡ್ತಿರೋ, ಬಡ್ಡಿಯವರ ಮಾಡ್ತಿರೋ, ಇಲ್ಲ ದಿಢೀರ್ನ ದುಡ್ಡು ಬರುತ್ತೆ ಅದನ್ನು ತೋರಿಸ್ಕೊಳಕ್ಕೋಸ್ಕರ ಮಾಡೋಕ್ಕೋಗ್ಬೇಡಿ. ನಿಮ್ಮ ಮನೆ ಒಳಗಡೆ ಅಚ್ಚುಕಟ್ಟಾಗಿ ನಿಮ್ಮ ಫ್ಯಾಮಿಲಿ ಕರೆದು ಹೊಸ ವಸ್ತ್ರ, ಹೊಸ ಬಟ್ಟೆಯನ್ನು ಇಟ್ಟು ಪೂಜೆ ಮಾಡಿ. ಮತ್ತು ಪಿತೃಋಣಕ್ಕೆ ಹೋಗಬೇಕು ಅನ್ನೋರು ದಯವಿಟ್ಟು ನಿಮ್ಮ ಫ್ಯಾಮಿಲಿ ಇವಾಗಲಿಂದಲೂ ಕೂಡ ಪಿತೃಪಕ್ಷವನ್ನು ನೀವು ಮಾಡ್ತಾ ಇರೋ ಹೇಳ್ತೀನಿ. ನಿಮ್ಮ ತಾತನ ಹೆಸರಲ್ಲಿ, ನಿಮ್ಮ ಅಪ್ಪನ ಹೆಸರಲ್ಲಿ, ನಿಮ್ಮ ಮಕ್ಕಳ ಹೆಸರಲ್ಲಿ ಯಾರೋ ಒಬ್ಬರು ಸದೋಗಿರ್ತಾರೆ. ಆ ಹೆಸರಲ್ಲಿ ಯಾರು ಬಂದರೆ ಅವರು ನಿಮಗೆ ಪರಿಚಯ ಇದ್ದರೆ ದಯವಿಟ್ಟು ಕರೆದು ಆ ಮನೆಯಲ್ಲಿ ಊಟ ಹಾಕಿ. ಅದು ದೋಷ ಹೋಗುತ್ತೆ 100%. ನಿಮ್ಮ ತಂದೆ ಹೆಸರಲ್ಲಿ ಯಾರೋ ಸತ್ತೋಗ್ಬಿಟ್ಟಿರ್ತಾರೆ, ನಿಮ್ಮ ತಾಯಿ ಹೆಸರಲ್ಲಿ ಯಾರೋ ಸತ್ತೋಗ್ಬಿಟ್ಟಿರ್ತಾರೆ, ಅವ್ರನ್ನ ಕರೆದು ನಾನು ಒಂದು ಮಾತಾಡ್ತೀನಿ ಕೇಳಿ. ನನ್ನ ಹೆಸರು ಮೂಲ ವರದರಾಜ್. ನಾನು ನೆನ್ನೆ ತಮಿಳ್ನಾಡಲ್ಲಿ ಅವ್ರು ಹೋಗಿದ್ದೆ ಅಯ್ಯಂಗಾರ ಮನೆಗೆ. ಅವ್ರು ಕರೆದು ಊಟ ಹಾಕ್ಸಿದ್ದು ನನಗೆ. ಊಟ ಹಾಕಿ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ನಮ್ಮ ತಾತನ ಹೆಸರು ನೀವು, ನಮ್ಮ ಅಪ್ಪನ ಹೆಸರು ನೀವು, ನಮ್ಮ ಅಪ್ಪನೇ ಪೂರ ಜನ್ಮದಲ್ಲಿ ಬಂದವ್ರೆ, ನಿಮ್ಮ ರೂಪದಲ್ಲಿ ಬಂದವ್ರೆ. ನಂಗೆ ಬೇಡ ಅಂದರೂ ಕೂಡ ಅಷ್ಟು ಬಡಿಸ್ತಾ ಇದ್ದಾರೆ ಊಟ. ನಾನು ಸುಮ್ಮನೆ ಊಟ ಮಾಡಿದೆ. ನಾನು ಮುಂಚೆಲಿ ಹೇಳಿ ಕೇಳಿ ಶುಕ್ರ ಗ್ರಹ ಗುರುಗ್ರಹ ಬಲವಾಗಿರೋದು, ನಾನು ಊಟದ ಪ್ರಿಯವಾಗಿರ್ತೀನಿ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ, ನಾನು ಅಷ್ಟೇ ಸಿಕ್ಕಾಪಟ್ಟೆ ಬೇಕ್ರಿ ಐಟಮ್ ಎತ್ಕೋದು. ಒಂದು 4,000 ರೂಪಾಯಿ ಐಟಮ್ ತೊಗೊಂಡಿದ್ದಾರೆ ಬೇಕ್ರಿ ಐಟಮ್ನ. ಅಷ್ಟೊಂದು ಕ್ರೇಜು. ಎಲ್ಲರಿಗೂ ಹೇಳ್ತಿದ್ದೀನಿ ಕೇಳಿ, ದಯವಿಟ್ಟು ಈ ಸರಿ ಪಿತೃಪಕ್ಷದ ಋಣದಲ್ಲಿ ತುಂಬ ದೋಷ ಇರುವಂಥವ್ರು ನಕ್ಷತ್ರಗಳು ಯಾವ್ಯಾವ ಅಂತ. ಶಾಪದಲ್ಲಿ ಪಿತೃಪಕ್ಷದ ತೊಂದರೆಯಲ್ಲಿ ಸಿಗಾಕಿನಂತೇವಂದರೆ ಮೊದಲಿಗೆ ಕೃತಿಕಾ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರ, ಕೃತಿಕಾ ಉತ್ತರ ಉತ್ತಾಷರ ನಕ್ಷತ್ರಕ್ಕೆ ದೋಷಗಳು ತುಂಬ ಜಾಸ್ತಿ ಇದೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಅತಿ ಹೆಚ್ಚು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲರೂ ಕೂಡ ಗೋಧಿ ಇಲ್ಲ ಚಪಾತಿಯನ್ನು ನೀವು ಅತಿ ಹೆಚ್ಚು ದಾನವಾಗಿ ಕೊಡಬೇಕು. ಇಲ್ಲ ಅವತ್ತೇನಾದ್ರು ಮಾಡಿಡಬೇಕು. ಗೋಧಿ ಪಾಶ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಗೋಧಿ ಚಪಾತಿ ಆಗಿರ್ಬೋದು, ಗೋಧಿ ಚಪಾತಿ ಮತ್ತು ಭಾಳ ವಿಶೇಷವಾಗಿ ಗೋಧಿಲಿ ಮಾಡಿದಂಥ ಬ್ರೆಡ್ ಕೂಡ ನೀವು ದಾನವಾಗಿ ಕೊಡ್ಬೋದು, ದಾನವಾಗಿ ಮಾಡ್ಬೋದು. ಮತ್ತು ಅತಿ ಹೆಚ್ಚು ಈ ತಿಂಗಳಲ್ಲಿ ನೀವು ಆದಷ್ಟು ದಾಳಿಂಬೆಯನ್ನು ದಾನ ಮಾಡಿದ್ರೆ ಒಳ್ಳೆಯದು. ದಾಳಿಂಬೆಯನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ದಾಳಿಂಬೆನ ನೀವು ಅತಿ ಹೆಚ್ಚು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಈ ಒಂದು ಸೂರ್ಯ ಇರೋ ಟೈಮಲ್ಲಿ ಅನ್ನೋಕ್ಕಿಂತ ಇದರಲ್ಲಿ ಒಂದು ಒಳ್ಳೆ ರಾಜಯೋಗನ ಬರುತ್ತೆ. ಈ ಅಮಾವಾಸ್ಯೆ ದಿವಸ ಬೇರೆ ಮಾರ್ವಾಡಿಸ್ ಎಲ್ಲರೂ ಕೂಡ ದೀಪಾವಳಿಯಲ್ಲಿ ಅವರು ಕೂಡ ಲಕ್ಷ್ಮಿನ ಹೆಂಗೆ ಲಾಭಕ್ಕೆ ತಗೋತಾರೆ, ಲಕ್ಷ್ಮಿ ಗ್ರಹನ ನೀವು ಲಾಭಕ್ಕೆ ತಗೋತಾರೆ. ಆ ಒಂದು ಟೈಮ್ ಕೂಡ ನಾನು ಪ್ರೆಡಿಕ್ಷನ್ ಮಾಡ್ತೀನಿ, ಯಾವ ಟೈಮಲ್ಲಿ ನೀವು ಪೂಜೆ ಮಾಡಿದ್ರೆ ನಿಮಗೆ ಈ ರಾಜಯೋಗ ಬರುತ್ತೆ ಅಂತ. ಮತ್ತು ಈ ಒಂದು ತಿಂಗಳಲ್ಲಿ ಭಾಳ ಕೇರ್ಫುಲ್ ಆಗಿರಿ. ಇದು ಒಂದು ತಿಂಗಳು, ಇನ್ನೊಂದು ತಿಂಗಳು ಅಮಾವಾಸ್ಯೆ ಆಗೋದಕ್ಕೆ ತುಂಬ ಗಂಡಾಂತರಗಳಿದೆ. ಇಲ್ಲೇನಾಗುತ್ತೆ, ಪಿತೃಪಕ್ಷದ ಹಿಂದ್ಗಡೆ 20ನೇ ತಾರೀಕು ಅವತ್ತೇನಾದ್ರು ಪ್ರಪಂಚದಲ್ಲಿ ಏನಾದ್ರು ಕೆಟ್ಟದಾಗುತ್ತೆ. ಅಮಾವಾಸ್ಯೆ ಇನ್ನೊಂದು ದಿವಸ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. 20ನೇ ತಾರೀಕು ಏನಾದ್ರು ಒಂದು ಗಂಡಾಂತರ ಆಗುತ್ತೆ. ಮತ್ತು ಶನಿ ಮತ್ತು ಸೂರ್ಯ ಈ ಒಂದು ಟೈಮಲ್ಲಿ ಒಬ್ಬರನ್ನೊಬ್ಬರು ನೋಡ್ತಾರೆ. ತುಂಬ ದೊಡ್ಡ ಅನಾಹುತ ಆಗುತ್ತೆ, ಸಿಕ್ಕಾಪಟ್ಟೆ ದೊಡ್ಡ ಅನಾಹುತ ಆಗುತ್ತೆ. ಏನಾದ್ರು ಪ್ರಪಂಚದಲ್ಲಿ ಕೆಟ್ಟದ್ದಾಗ್ಬೋದು. ಯಾಕಂದರೆ 14ನೇ ತಾರೀಕಿಂದ ಮುಂದಿನ ತಿಂಗಳು 14ನೇ ತಾರೀಕುವರೆಗೂ ಸೂರ್ಯ ಮತ್ತು ಶನಿ ಒಬ್ಬರನ್ನೊಬ್ಬರು ನೋಡ್ತಾರೆ. ಸಿಕ್ಕಾಪಟ್ಟೆ ದೊಡ್ಡ ಅನಾಹುತ ಆಗುತ್ತೆ. ನೀವು 14ನೇ ತಾರೀಕಿಂದ 14ನೇ ತಾರೀಕು ತುಂಬ ಪ್ರಪಂಚದಲ್ಲಿ ಭಾಳ ಹುಷಾರಾಗಿರಿ. ನಿಮ್ಮ ಕೈ ಮುಗಿದು ಕೇಳ್ತೀನಿ. ಅದರಲ್ಲಿ ಕೃತಿಕಾ ಉತ್ತರಾಷಾಢ ನಕ್ಷತ್ರರು ತುಂಬ ಕೇರ್ಫುಲ್ ಆಗಿರಬೇಕು. ಅದರಲ್ಲಿ ಪೊಲೀಸ್ ಕೆಲಸದಲ್ಲಿದ್ದಂಥವ್ರು, ಲಾಯರ್ ಕೆಲಸದಲ್ಲಿ ಇದ್ದರು, ಮತ್ತು ಕರೆಂಟ್ KIB ಕೆಲಸದಿಂಥವ್ರು, ಡ್ರೈವಿಂಗ್ ಕೆಲಸದಿದ್ದವ್ರಿಗೆ ತುಂಬ ಗಂಡಾಂತರಗಳಿದ್ದಾವೆ. ಈ ನಕ್ಷತ್ರಗಳನ್ನ ಬರೆದು ಕೇಳಿ. ಮತ್ತು ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರರಿಗೆ, ಯಾಕಂದರೆ ಚಂದ್ರಗ್ರಹಣ ಸೂರ್ಯಗ್ರಹಣ ನಡೆದಿರೋದ್ರಿಂದ ನೀವು ತುಂಬ ಕೇರ್ಫುಲ್ ಆಗಿ ನೋಡಿ. ಕಟಕ ರಾಶಿ ಅಂದರೆ ಆಸನ ಅಂತ ಕಟಕ ರಾಶಿ ಬರುತ್ತೆ. ಆಸನ ಅಂದರೆ ಕಟಕ ರಾಶಿಗೆ ಬರುತ್ತೆ. ಆಸನ್ ನನ್ನ ಹೆಸರು ಬಂದು ಬಂದು ಆಶ್ಲೇಷ ನಕ್ಷತ್ರದಲ್ಲಿ ಬರುತ್ತೆ, ಆಸನ್ ಬರುತ್ತೆ ನೋಡಿ. ಚಂದ್ರಗ್ರಹಣ ಆದಮೇಲೆ ನೀವು ಆಸನಲ್ಲಿ ಗಣಪತಿ ಬಿಡಬೇಕಾದ್ರೆ ಅದರಲ್ಲೂ ಕೂಡ ಹೊಸಳೆಳೆ ಅಂತ ಏನೋ ಹೆಸರನ್ನು ನಾನು ಕೇಳ್ಪಟ್ಟೆ, ನಂಗೆ ಗೊತ್ತಿಲ್ಲ. ಎಮ್ಮನ್ ನಕ್ಷತ್ರ ಬರುತ್ತೆ, ಅದು ಕೂಡ ಸಿಂಹ ರಾಶಿ. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಅನ್ನೋದು ಮಂಜುನಾಥ ಆಗಿರ್ಬೋದು ಸಿಂಹರಾಶಿ, ಹೊಸಳೆ ಸಿಂಹರಾಶಿ, ಮತ್ತು ಇಲ್ಲಿ ಏನಿದು ಭಾಳ ವಿಶೇಷ ಇದ್ರ ಹತ್ರ ಮದ್ದೂರು ಕೂಡ ಸಿಂಹರಾಶಿ. ಮತ್ತು ಅಲ್ಲಿ ಇನ್ನೊಂದು ಗಣಪತಿ ಬಿಟ್ಟು ಗಲಾಟೆ ಆಯ್ತಲ್ಲ, ಅಲ್ಲೂ ಕೂಡ ಅದೇನೋ ಅಕ್ಷರ ಬರುತ್ತೆ, ಭಾಳ ವಿಶೇಷ. ಅದು ಕೂಡ ಬರುತ್ತೆ. ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಇದು ತುಂಬ ಆಘಾತ ಇರುತ್ತೆ, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಯಾಕಂದರೆ ಇಷ್ಟು ಗಂಡಾಂತರಗಳು ಬರೋಕ್ಕೆ ಕಾರಣ ಅದರಿಂದ ಅನಾಹುತ ಆಗುತ್ತೆ. ಈ ಗ್ರಹಣದಲ್ಲಿ ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರಗಳು
ತುಂಬ ಅಪಾಯವಾದ ನಕ್ಷತ್ರಗಳು. ರೋಹಿಣಿ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರು ಅವರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಈ ಒಂದು ಪಿತೃಪಕ್ಷವನ್ನು ಮುಂದಿನ ಪಿತೃಪಕ್ಷದೊಂದಿಗೆ ನಿಮ್ಮ ಲೈಫಲ್ಲಿ ನೀವು ಸಾಕಷ್ಟು ಹಾಲು ಮೊಸರು ಮತ್ತು ಬಹಳ ವಿಶೇಷ ಹಾಲು ಮೊಸರು ಮತ್ತು ಅಕ್ಕಿಯನ್ನು ನೀವು ದಾನವಾಗಿ ಕೊಡೋದು ನಿಮ್ಮ ಲೈಫಲ್ಲಿ ತುಂಬ ವಿಶೇಷವಾಗಿರ್ತದೆ. ಅಕ್ಕಿಯನ್ನು ದಾನ ಕೊಡೋದು ಮತ್ತು ಪ್ರತಿ ದಿವಸ ನೀವು ಚಂದ್ರನಿಗೆ ನಮಸ್ಕಾರ ಮಾಡೋದು ತುಂಬ ನಿಮ್ಮ ಲೈಫಲ್ಲಿ ಕಷ್ಟದಿಂದ ನೀವು ಪಾರಾಗ್ತೀರ. ಮತ್ತು ರಾಂಗ್ ಡಿಸಿಷನ್ ಆಗುತ್ತೆ ನೋಡಿ, ರಾಂಗ್ ಡಿಸಿಷನ್ ಆಗುತ್ತೆ. ನೀವು ಹಾಸನದಲ್ಲಿ ಏನು ನೋಡ್ತಾ ಇದ್ರೋ ಅದು ಕೂಡ ನಿಮ್ಗೆ ಅಟ್ಯಾಕ್ ಮಾಡ್ತಾಯಿದೆ. ರಾಂಗ್ ಡಿಸಿಷನ್ ಆಗುತ್ತೆ. ನೀವು ಆದಷ್ಟು ಕೂಡ ನೀವು ನಿಮ್ಮ ಲೈಫಲ್ಲಿ ತುಂಬ ಆಘಾತವನ್ನು ನೋಡಿ, ಅಲ್ಲೂ ಕೂಡ ಮಾನ್ ಅಕ್ಷರನೇ ಬರ್ತಾಯಿದೆ, ಅಲ್ಲೂ ಕೂಡ ನೋಡಿ ಪಿ ಎನ್ ಅಕ್ಷರದನ್ನೇ ಬರ್ತಾಯಿದೆ. ಯಾಕಂದರೆ ಕನ್ಯಾ ರಾಶಿಯಲ್ಲೇ ಈ ಒಂದು ಸೂರ್ಯಗ್ರಹಣ ಆಗೋದು. ಕನ್ಯಾ ರಾಶಿಯಲ್ಲಿ ಸೂರ್ಯಗ್ರಹಣ ಇರ್ತಾನೆ. ಇದು ತುಂಬ ಕೇರ್ಫುಲ್ ಇರಬೇಕು. ಎಲ್ಲ ಓದೋಂಥ ಮಕ್ಕಳನ್ನ ನಾವು ಕಳ್ಕೊಂಡಿದ್ದೀವಿ ಅಂದರೆ ಇದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಯಾಕಪ್ಪ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಚಂದ್ರಗಣದಲ್ಲಿ ಇದರಲ್ಲಿ ಯಾವೆಲ್ಲ ರಾಶಿಯವರು ತುಂಬ ಹುಷಾರಾಗಿರ್ಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೇನೆ.